ಅಮರೇಶ್ ಆಶಿಹಾಳ್. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ರೈತರ ಕಾರ್ಯಕ್ರಮದಲ್ಲಿ ರೈತರು ರಾಯಚೂರು ತಾಲೂಕಿನ ಸಗಂಗುಂಟ ಗ್ರಾಮದ ದೊಡ್ಡಲಿಂಗಪ್ಪ ಅವರು. ಇವರು ಸುಮಾರು ಮಧ್ಯ ವಯಸ್ಕಿನ ರೈತರು. ಇವರು ಕೃಷಿಯ ಜೊತೆಗೆ ಕುರಿ ಸಾಕಾಣಿಕೆಯನ್ನ ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ ನಮ್ಮ ರಾಯಚೂರು ತಾಲೂಕಿಗೆ ಬಂದ್ರೆ ನೀರಾವರಿ ಇದ್ದಂಥ ಭಾಗದಲ್ಲಿ ರೈತ ಬಾಂಧವರು ಈ ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆಯನ್ನು ಮಾಡುವಂಥವ್ರು ಬಹಳ ಕಡಿಮೆ. ಯಾಕಂತಂದ್ರೆ ಬಯಲು ಭೂಮಿ, ಇಲ್ಲಿ ಮೇಸಕ್ಕೆ ಬಹಳಷ್ಟು ಸಮಸ್ಯೆಗಳಿರ್ತವೆ. ಹುಲ್ಲಿನ ಸಮಸ್ಯೆ ಆಗಿರ್ಬೋದು, ಗಿಡಗಂಟೆಗಳು ಬಹಳ ಕಡಿಮೆ, ಎರಿ ಭೂಮಿ, ಒಂದು ಬಯಲು ಭೂಮಿ ಇರುವುದರಿಂದ ಕುರಿ ಸಾಕಾಣಿಕೆಗೆ ಇಲ್ಲಿ ಯೋಗ್ಯವಾದಂತಹ ಒಂದು ಮೇವು ಆಗಿರ್ಬೋದು, ಅದಕ್ಕೆ ಆಹಾರ ಕುರಿಗಳಿಗೆ ಸಿಗೋದು ಕಷ್ಟ. ಈ ನಿಟ್ಟಿನಲ್ಲಿ ಅಲ್ಲಲ್ಲಿ ರೈತರು ಮಾತ್ರ ಚೆನ್ನಾಗಿ ಕುರಿಯನ್ನ ಮೇಯಿಸಿಕೊಂಡು ತಮ್ಮ ಆರ್ಥಿಕ ಬದುಕನ್ನ ಮಾಡಿಕೊಂಡು ಕೃಷಿ ಬದುಕಲ್ಲಿ ತೊಡಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ರಾಯಚೂರು ತಾಲೂಕಿನ ಸಗಂಗುಂಟ ಗ್ರಾಮದ ದೊಡ್ಡಲಿಂಗಪ್ಪ ಅವರು ತಮ್ಮ ವಿಚಾರಗಳನ್ನ ಕುರಿ ಸಾಕಾಣಿಕೆಯಲ್ಲಿ ಹೇಗೆ ನಡೆದಿದ್ದಾರೆ, ಯಾವ ರೀತಿಯಾಗಿ ಅವರು ಕುರಿ ಸಾಕಾಣಿಕೆಯನ್ನ ಮಾಡ್ತಿದ್ದಾರೆ, ಏನು ಸಮಸ್ಯೆಗಳಿದಾವೆ, ಎಷ್ಟು ವರ್ಷದಿಂದ ಈ ವೃತ್ತಿಯಲ್ಲಿ ಅವರು ತೊಡ್ಕೊಂಡಿದ್ದಾರೆ ಎಂಬಂತಹ ಒಂದು ಮಾಹಿತಿಯನ್ನ ದೊಡ್ಡಲಿಂಗಪ್ಪ ಅವರಿಂದ ತಿಳ್ಕೊಳ್ಳೋಣ. ದೊಡ್ಡಲಿಂಗಪ್ಪ ಅವರು, ಈಗ ತಮ್ಮದು ಮನೆತನದ ಉದ್ಯೋಗನೂ ಕುರಿ ಸಾಕಾಣಿಕೆ ಇತ್ತ ಮೊದ್ಲಿದ್ದನು? ಮೊದಲಿಂದ ಆಯ್ತು ಸರ್ ಕುರಿ ಸಾಕಣೆ ನಮ್ಮದು. ಏನಂದ್ರೆ ಈಗ ಸದ್ಯ ತ್ರಾಸಾಗಿದೆ ಸರ್, ಕುರಿಗಳು ಮೇವಿಲ್ಲ, ಮಳೆ ಇಲ್ಲ. ಏನು ಹಂಗೆ ಗೌರ್ಮೆಂಟ್ ಫುಡ್ ಗಿಡ್ಡು ತಂದ್ಕೊಂಡು ಹಂಗೆ ಮರಿಗಳಿಗೆ ಹಾಕ್ತೀವಿ. ಎಲ್ಲೇನು ಮೇವು ಇದ್ರೆ ದಾಣಿಗೆ ತಗೊಂತೀವಿ. ಹೊಲಗಳು ಅವಂದ್ರೆ ಒಂದು 10,000 5,000 ದಾಣಿ ತಗೊಂಡೇ ಮೇಯಿಸ್ತೀವಿ. ಇವಾಗ ಮೇವು ಹಾಕಿಲ್ಲ, ಮಳೆ ಕಡಿಮೆ ಅದ. ಏನಂದ್ರೆ ಔಟ್ರಿಗೆ ಆಗ್ತದ. ನಾವು ಏನಂದ್ರೆ ಕುಲಕಾಯಿ ಕಿಡಿಬೇಕಂದ್ರೆ ಇಟ್ಕೊಂತೀವಿ ಅಷ್ಟೇ. ಈಗ ನಿಮ್ಮ ತಂದೆರ ಕಾಲಕ್ಕೆ ಇದ್ವಪ್ಪ ಅಂತಂದ್ರೆ ಎಷ್ಟಿದ್ದು ನಿಮ್ಮ ತಂದೆರ ಕಾಲಕ್ಕೆ? ನಮ್ಮ ತಂದೆಯ ಕಾಲಕ್ಕೆ ಸ್ವಲ್ಪ ಇದ್ದು ಸರ್, ಒಂದು 50-60 ಇದ್ದು ಅಷ್ಟೇ. ಇವಾಗ ನಮ್ಮ ಕಾಲಾಗ ಇಷ್ಟು ಕಲ್ಲು ಮಾಡ್ಕೊಂಡ್ವಿ ನಾವು. ಈಗ ನಿಮ್ಮ ಕೈ ಮೇಲೆ ಎಷ್ಟಾಗ್ಯಾವ? ಜಾಸ್ತಿ ಮಾಡ್ಕೊಂಡಿದ್ರೆ ಹೆಂಗ ಮಾಡ್ಕೊಂಡ್ರಿ ಅದನ್ನ? ಜಾಸ್ತಿ ಮಾಡ್ಕೊಂಡ್ವಿ ಸರ್. ಅದ್ರಾಗ ಇವಾಗ ತಿಪ್ಪಲು ಬೀಳ್ತೀವಿ ಸರ್. ಇವಾಗ ಏನಂದ್ರೆ ಎಲ್ಲ ಗೌರ್ಮೆಂಟ್ ಇವಾಗ ಮೆಡಿಸಿನ್ ಜಾಸ್ತಿ ಆಗಿಬಿಟ್ಟದ. 6 ತಿಂಗಳ ಸೂಜಿ ಮಂಜು ಅವು ಇವು ಔಷಧಿಗಳು ಹಾಕಿ ಅವಾಗೇನೋ ಜಗ್ಗಿ ಸತ್ತೋತಿದ್ವು. ಅವಾಗ ಔಷಧಿಗಳು ಇದ್ದಿಲ್ಲ. ಇವಾಗ ಔಷಧಿಗಳು ಜಗ್ಗಿ ಆಗ್ಯಾವ. ಖರ್ಚು ಮಾಡ್ತೀವಿ ಔಟ್ರಾಗ. ಒಂದು ತಿಂಗಳಿಗೆ ಒಂದು ಬರೀ ಔಷಧ ಹಾಕ್ತೀವಿ. ಮೇವು ಕಡಿಮೆ ಇಲ್ಲಪ್ಪ ಅಂದ್ರೆ ಮೇವು ತಗೊಂತೀವಿ ಎಲ್ಲನ. ಮತ್ತು ಇಲ್ಲಾಂದ್ರೆ ಅಲ್ಲಿ ಮೆಡಿಕಲ್ ಶಾಪ್ದಾಗ ಇಲ್ಲಿ ಗಂಜಿನಲ್ಲಿ ಅಲ್ಲೊಂದು ನಾಯಿಗಳದ್ದು ಅಂಗಡಿ ಅದಲ್ಲ, ಅದ್ರಾಗ ಫುಡ್ ತಂದು ಹಾಕ್ತೀವಿ ಮರಿಗಳಿಗೆ. ಅದೊಂದು 50 kg 2,350 ರೂಪಾಯಿ ಬೀಳ್ತದೆ. ಅಂದ್ರೆ ಈಗ 50 ಇದ್ದದ್ದು ಎಷ್ಟಾಗ್ಯಾವ? ನಡಬರ್ಕೆ ಏನಾದ್ರು ಆಡ್ಮರಿ ಅವು ಸಾಕೊಂಡಿದ್ರ? ಟೋಟಲ್ ಎಷ್ಟು ಕುರಿಗಳದಾವು ಸದ್ಯಕ್ಕಂದ್ರೆ ಇವಾಗ ನಾನು 300 ಸರ್. 300 ಕುರಿಗಳಾಗ್ಬೇಕಪ್ಪ ಅಂತಂದ್ರೆ ಹೆಂಗ? ಕೆಲವೊಂದು 2 ಐತವ, ಒಂದೊಂದು ಐತವ, ಹೆಂಗ ನೀವು ಡಬಲ್ ಹೆಂಗ್ ಹಾಕೊಂತ ಹೋದು? 2 ಇತ್ತವ, ಒಂದೊಂದು ಇತ್ತವ ಸರ್. ಅದ್ರಾಗ ಸ್ವಲ್ಪ ಬೆಳೆಸ್ಕೊಂತ ಇವಾಗ ಸಾಯೋದು ಕಡಿಮೆ ಆಯ್ತಲ್ಲ, ಅದ್ರ ಸ್ವಲ್ಪ ಬೆಳೆದೋಗ್ಯಾವ ಇವಾಗ. ಈಗ 300 ಕುರಿಯಪ್ಪ ಅಂತಂದ್ರ ಸಾಕದ್ ಬಹಳ ಕಷ್ಟ. ಯಾಕಂತಂದ್ರ ಹಿಂಡು ದೊಡ್ಡವಾಗ್ಬಿಡ್ತಾವ. ಒಬ್ಬರಿಬ್ರಿಂದ ಮೇಸಕ್ಕೆ ಕಂಟ್ರೋಲ್ ಮಾಡಕ್ ಆಗಂಗಿಲ್ಲ. ಮನೆಗ ಮತ್ತ ಮೇಸವ್ರು ಎಷ್ಟು ಜನ ಇದೀರಿ? 4 ಇವ್ ಸರ್. ನಾವು 4 ನನ್ನ ಮಕ್ಕಳ ಇದಾರ. 3 ಕುರಿಯಾಗ ಹೋಗ್ತಾರ. ನಾನು ಓದ್ತೀನಿ, 2 ಮಕ್ಕಳು ನಾನು ಕುರಿಯಾಗ ಓದ್ತೀವಿ. ಒಬ್ಬನ ಶಾಲೆಗೆ ಹೋಗ್ತಾನ ನನ್ನ ಮಗ, ಒಬ್ಬನಿಗೆ ಒಕ್ಕಲ್ತನ ಮಾಡ್ತಾನ. ಒಕ್ಕಲ್ತನಗೂ ಅದ, ನನ್ನ ಎತ್ತುಗಳಿಗೂ ಅವ, ಬೋರ್ಗೂ ಅದ. 4 ಎಕರೆ ಹೊಲ ಅದಿಲ್ಲಿ. 4 ಮಂದಿ ಮಕ್ಕಳದಾರ ತಮ್ಗ. 2 ಕುರಿ ಹೋಗ್ತಾರ, ಒಬ್ಬರು ಒಕ್ಕಲ್ತನ ಮಾಡ್ತಾನ. ನೀವುಗಳು ಕೂಡ ಒಂದ್ ದಿವಸ ಹೊಲಕ್ಕೆ ಹೋಗ್ತೀರಿ, ಒಂದ್ ದಿವಸ ಕುರಿಗೆ ಹೋಗ್ಕೊಂಡು ಏನೋ ಕೆಲಸ ನೋಡ್ಕೊಂಡು ಕುರಿ ನೋಡ್ಕೊಂತೀವಿ, ಈ ಕಡೆ ಹೊಲದ ಕೆಲಸ ನೋಡ್ಕೊಂತೀವಿ. ಈಗ ದೊಡ್ಡಲಿಂಗಪ್ಪ ಅವ್ರು, ಈಗ 300 ಕುರಿ ಅದಾವ. ಎಷ್ಟು ಟಗರ್ ಮರಿ ಅದಾವ್ರಿ ಅದ್ರ ಮೇಲೆ? ಓತ್ ಮರಿ ಬೀಜದ್ದು ಒಂದು 10 ಇರ್ತಾವ ಸರ್. ಅದ್ರಾಗ 10 ಬೀಜದ್ದು 10 ಬೀಜ ಇರ್ತಾವ. 10 ಬೀಜ ಟಗರ್ ಅವ. ಅಂದ್ರೆ ನಾವು ತಗೊಂಬರ್ತೀವಿ ಮತ್ತೆ ಔಟ್ನ. ಇದ್ರಾಗೆ ಹುಟ್ಟಿದ ನಾವು ಬಿಡೋದಿಲ್ಲ. ಹೌದು, ಯಾಕಂತಂದ್ರ ರಕ್ತ ಚೇಂಜ್ ಆಗ್ಬೇಕು, ಮರಿಗಳು ಬೇಸಾಯಂಗಿಲ್ಲ, ಹುಟ್ಟಾಗಂಗಿಲ್ಲ, ಸಾಯ್ತಾವ ಅಂತ ಹೇಳ್ತಾರ. ಅಲ್ಲಿ ಚಿನ್ನೂರು ಸಂತಿಗೆ ಹೋಗಿ, ಚಾಪೂರ್ ಸಂತಿಗೆ ಹೋಗಿ ಆ ಕಡೆ ಹೋಗಿ ತರ್ತೀವಿ. ಒಂದು 50,000 60,000 ಒಂದು ತರ್ತೀವಿ ನಾವು. ತಂದು ನಮ್ಮ ಅದ್ರಾಗ ಬಿಟ್ಕೊಂತೀವಿ. 2 ವರ್ಷ ಅದಕ್ಕೆ ಮರಿಗಳು ಹುಡ್ತಾವ.
ಮರಿಗಳು ಹುಟ್ಟಿದ ಮೇಲೆ ಅದು ಸ್ವಲ್ಪ ಮೆತ್ತಗಾಗ್ತದೆ ಮತ್ತೆ ಮಾರಿಬಿಡ್ತೀವಿ. ಅದು ಎಷ್ಟು ಕನ್ ಹೋಗ್ಲಿ ಮಾರ್ತೀವಿ, ಮತ್ತೆ ಅರ್ಧಕ್ಕರ್ಧ ರೇಟ್ ಹೋಗ್ತದೆ. ಯಾಕಂತಂದ್ರ ಮರಿಗಳು ಚಲೋ ಆಗ್ಬೇಕು, ಎರಡು ಇವಾಗಪ್ಪ ಅಂತಂದ್ರ ಬೀಜದ ಮರಿಗಳು ಚಲೋ ಇರ್ಬೇಕು. ಚಲೋ ಇರ್ಬೇಕಂತಾನೆ ಬೀಜ ಅದೇ ತಾಳಿ ನಮಗೂ ನೆಗಡ್ಬೇಕಂತಾನೆ ತರ್ತೀವಿ. ಒಂದು 50,000 ಇರ್ತದೆ, 60,000, 45,000. ಮೊನ್ನೆ ಒಂದು ತಂದಿನಿ ನಾನು, 48,000 ಇಟ್ಟು ತಂದಿನಿ. ಒಂದು ಬೀಜದ ಮರಿ ಟಗರದ್ದು 45,000. 48,000 ಇಟ್ಟು ತಂದಿನಿ. ಅದಕ್ಕೆ ಸಜ್ಜೆ ಮೇಯಿಸ್ತೀನಿ, ಫುಡ್ಡು ಮೇಯಿಸ್ತೀನಿ. ಇನ್ನು ಎಲ್ಲ ಸ್ವಲ್ಪ ಕೋಪನ್ ಅಕ್ಕಿ, ಈ ಮೆಕ್ಕೆಜೋಳ ಅವೆಲ್ಲ ದಾಣಿ ತಗೊಂಡು ಸ್ವಲ್ಪ ಮೇಯಿಸ್ತೀವಿ. ಇಲ್ಲಾಂದ್ರೆ ಬೇಯಿಸಿರಂಗಿಲ್ಲ, ಮೇವಿಲ್ಲ ಅಡಿವಾಗ, ಮಳೆ ಇಲ್ಲ, ಮಸ್ತ್ ತ್ರಾಸ ಸರ್ ನಮ್ಮದು. ಈಗ 10 ಗಂಡಿನ ಮರಿ ಬೇಕಾಗ್ತದ ಇವು ಬೀಜ ಮರಿಗಳಿಗೆ ಹಾಕ್ತಿವಿ. ದಿನ ಒಂದು ಟೈಮ್ ರಾತ್ರಿ ಟೈಮ್ 10 ಮರಿಗಳಿಗೆ 10 ಟಗರ್ಗಳಿಗೆ ಹಾಕ್ತಿವಿ. ದಿನ ಒಂದು ಟೈಮ್ ರಾತ್ರಿ ಟೈಮ್ ಮಾತ್ರ 10 ಟ್ರಿಗೆ ಹಾಕ್ತಿವಿ. ಏನಂದ್ರೆ ದಿನ ಒಂದು 10 ಸೇರ್ 10 ಸೇರ್ ಇದ್ದು 8 ಸೇರ್ ತಾನು ಇಡ್ತೀವಿ. ಎಲ್ಲರಿಗೂ ಕುದಿಸಿ ಹಾಕ್ಬೇಕು, ಮತ್ತೆ ನೆನೆ ಹಾಕಿ ಮೇಯಿಸ್ಬೇಕು. ಹಂಗೆ ಗಿರಣಿ ಕೊಡ್ತೀವಿ ಸರ್, ನುಚ್ಚು ಮಾಡ್ತೀವಿ. ನುಚ್ಚು ಮಾಡಿ ಮುಂಜಾನೆ ನೆನೆ ಹಾಕ್ತಿವಿ, ರಾತ್ರಿ ಇಡ್ತೀವಿ. ಈಗ ಸರಾಸರಿ ಈಗ ನಿಮ್ದು 300 ಕುರಿಗಳದಾವ. 300 ಕುರಿಗಳಿಗೆ ಒಂದು ವರ್ಷಕ್ಕೆ ಎಷ್ಟು ಮರಿಗಳು ಬರ್ತಾವ, ಎಷ್ಟು ಮಾರ್ತೀರಿ ಅವನ್ನ? ಮಾರ್ತೀವಿ ಸರ್, ಒಂದು ಮಾಮೂಲು ಅಂದ್ರೆ ಒಂದು 2 ಲಕ್ಷ ತನ ಮಾರ್ತೀವಿ. 1 ಲಕ್ಷ ಔಟ್ರ್ ಖರ್ಚು ಮಾಡ್ತೀವಿ, 1 ಲಕ್ಷ ನಮಗಷ್ಟೇ ಮರಿಗಳಿಗೆ. ಮತ್ತೆ ವಯಸ್ಸಾದ ಕುರಿಗಳಿಗೆ ಅವು ಇವು ಮಾರದಲ್ಲ, ಮಾರ್ತೀವಿ. ಔಷಧಿ ಅವೇ ವಯಸ್ಸಾದ ಕುರಿಗಳು ಮಾರಿದೆ ನಮ್ಮ ಲಾಭ. ಮರಿಗಳು ಮಾರಿದೆ ಅಂದ್ರೆ ಔಟ್ರಿಗೆ ಮೇವು ತರಕ, ಮೇವು ಕೊಣಕ, ಅವ್ರಿಗೆ ಔಷಧಿ ಹಾಕಕ, ಇಂಜೆಕ್ಷನ್ ಮಾಡ್ಸಕ ಔಟ್ರಿಗೆ ಸರಿ ಹೋತಾವು. ನಾನು ವಯಸ್ಸಾದ ಕುರಿಗಳು ಮಾರಿಸ್ತೀವಲ್ಲ, ಅವೇ ಸ್ವಲ್ಪ ಲಾಭ ನಮಗಷ್ಟೇ. ಇತ್ತೀಚೆಗೆ ಈಗ ಡಮ್ಮಿ ರೋಗ ಬರ್ತದ, ಮತ್ತೆ ಈಗ ಕಳ್ಳು ಬೇನೆ ಬರ್ತದ, ಚಪ್ಪೆ ಬೇನೆ ಬರ್ತಾವ, ಬಹಳಷ್ಟು ರೋಗಗಳು ಕುರಿಗಳಿಗೆ ಬರ್ತಾವ. ಮಳೆಗಾಲದಲ್ಲಂತೂ ಬಹಳ ಸಮಸ್ಯೆ ಕಾಣ್ಬಿಡ್ತಾವ, ಕುಂಟ್ತಾವ. ಅವಕ್ಕ ಹೆಂಗ ಕಾಲಕ್ಕ ಚಿಕಿತ್ಸೆ ಟಾಣಿಕು ಎಲ್ಲ ಹಾಕ್ತಿರಿ? ಎಲ್ಲ ಹಾಕ್ತಿವಿ ಸರ್. ದಿನ ಚಾಲೆ ಇರ್ತದೆ ನಮ್ಮ ಟ್ರೀಟ್ಮೆಂಟ್. ದಿನ ಕಂಟಿನ್ಯೂ ಚಾಲೆ ಇರ್ತದೆ. ಇವತ್ತು ಇದಕ್ಕೆ ಇದು ಬಂತು ಅದಕ್ಕೆ ಹಾಕ್ತಿವಿ, ಅದು ಬಂತು ಅದು ದಿನ ಕಂಟಿನ್ಯೂ ಟ್ರೀಟ್ಮೆಂಟ್ ಚಾಲೆ. ಏನ್ ಡಾಕ್ಟರ್ಗೆ ಕೇಳಿ ಹಾಕ್ತೀರ ಅಥವಾ ನೀವು ತಿಳ್ಕೊಂಡು ಮಾಡ್ತೀರಿ? ಇಲ್ಲ ಸರ್, ಡಾಕ್ಟರ್ ಕೇಳ್ತೀವಲ್ಲ. ಶಾಖೋದಾಗ ಒಂದು ಡಾಕ್ಟರ್ ಅದು ಕೇಳ್ತೀವಿ, ರಾಮ್ಪುರ್ಗೆ ಒಂದು ಡಾಕ್ಟರ್ ಅದು ಕೇಳ್ತೀನಿ, ಇನ್ನು ವರ್ಧರಾಜ್ ಒಂದು ಡಾಕ್ಟರ್ ಅದು ಕೇಳ್ತೀವಿ. ಏನಂದ್ರೆ ಅವ್ರು ಟೈಮ್ಗೆ ಹಬ್ಬಲಿಲ್ಲ ಅಂದ್ರೆ ನಮಗೂ ಸ್ವಲ್ಪ ಗೊತ್ತಾಗ್ಬಿಟ್ಟ ಸರ್. ಅದ್ರಾಗ ಹುಟ್ಟಿ ಅದ್ರಾಗ ಬೆಳೆದಿವಲ್ಲ, ಅದ್ರಾಗ ಬೆಳೆದಿವಿ. ಈ ಸುಸ್ತಿ ಬಂದದ, ಇದಕ್ಕೆ ಈ ಇಂಜೆಕ್ಷನ್ ಮಾಡ್ಬೇಕಂತ ನಮಗೆ ಪೂರ ಅದ್ರಾಗ ಡಾಕ್ಟರ್ದಾಗ ಅರ್ಧ ಗೊತ್ತಾಗ್ಯದ ನಮ್ಗೆ. ಅರ್ಧಕ್ಕರ್ಧ ಗೊತ್ತಾಗ್ಯದ ಔಷಧಿ ಆಗಿದ್ರೆ ಇದು ಚಲೋ ಆಗ್ತದಂತ. ಅದು ಚಲೋನ ಆಗ್ಯಾವ ಸರ್. ನಾವ್ ಏನಂದ್ರೆ ಡಾಕ್ಟರ್ ಕೇಳೋದು ಒಂದು ಪಾವಿಲ್ ಭಾಗ, ನಾವು 3 ಪಾವಿಲ್ ಭಾಗ ನಮ್ಮ ಬುದ್ಧಿಲಿದೆ ನಾವು ಮಾಡ್ತೀವಿ. ಪಾವಿಲ್ ಭಾಗನೇ ಡಾಕ್ಟರ್ ಕೇಳೋದು ನಾವು. ಈಗ ಲಿಂಗಪ್ಪ ಅವ್ರು, ಈಗ ಮೇಯಿಸೋದು ಬಹಳ ಕಷ್ಟ. ಯಾಕಂತಂದ್ರ ಇಲ್ಲಿ ನಿಮ್ಮದು ಸ್ವಲ್ಪ ಅಡವಿ ಇಲ್ಲ, ಬಯಲು ಭೂಮಿ ನಿಮ್ದು. ಇವಕ್ಕ ಮೇಯಿಸೋದು, ಸಾಯಂಕಾಲ ಬಿಡೋದು, ಆ ಕಡೆ ಗೊಬ್ಬರು, ಕಲ್ಮಲ, ಆ ಕಡೆ ನಿಲಗಲ್ಲು, ಆ ಕಡೆ ಹೋಗಿ ದಾಣಿ ತಗೊಂಡು ಮೇಯಿಸ್ತೀವಿ. 1 ಎಕರೆಗೆ 1,000 ರೂಪಾಯಿ, 1,500, 2,000. 10 ಹೊಲ ಮೆಣಸಿನ ತೋಟ ದಾಣಿ ತಗೊಂಡು ಮೇಯಿಸ್ತೀವಿ. ಅಂದ್ರೆ ಅಲ್ಲಿ ಹಾಲ್ಟ್ ಹಾಕ್ತೀರಾ ಏನೋ, ಮತ್ತೆ ಅಲ್ಲಿ ಸಾಯಂಕಾಲ ಬಂದ್ಬಿಡ್ತೀರಿ? ಅಲ್ಲೇ ಹಾಕ್ತಿವಿ ಸರ್, ಅಲ್ಲಿಗೆ ಹೊಡ್ಕೊಂಡು ಹೋಗಿರ್ತೀವಿ. ಎಲ್ಲ ಅಲ್ಲೇ ಹಾಕ್ತಿವಿ, ಅಲ್ಲೇ ದಾಣಿ ತಗೊಂಡೇ ಮೇಯಿಸ್ತೀವಿ. ಮೇವು ಇವಾಗ ಸುಮ್ಮಿಗೆ ಬಿಡುವಲ್ರು, ದಾಣಿ ತಗೊಂಡೇ ಮೇಯಿಸ್ತೀವಿ. ಒಂದು 10 ಎಕರೆ 10,000 ಇಡ್ಕೊಂತೀವಿ. ಅದ್ರಾಗ 8 ದಿನ 10 ದಿನ ಮೇಯಿಸ್ತೀವಿ. ದಿನ 1 ಎಕರೆ ಹಂಗ ಮಾಡಿದ್ರೇನೆ ನಡೀತದೆ. ಇವಾಗ ಇಲ್ಲ ಮೇವು ಇಲ್ಲ ಅಂದ್ರೆ. ಮೊದ್ಲೆಲ್ಲ ದೊಡ್ಡಲಿಂಗಪ್ಪವ್ರು ನನಗೆ ನೆನಪದ, ನಾವು ಸಣ್ಣರಿದ್ದಾಗ ಈ ಕುರಿ ಸಾಕಾಣಿಕೆ ಮಾಡೋರು ಈ ಕರಿಜಾಲಿ ಕಾಯಿಗಳನ್ನ ಬಡದು ಮೇಯಿಸ್ತಿದ್ರು. ಅವಾಗ ಬಹಳಷ್ಟು ತಪ್ಪಲುಗಳನ್ನ ಮೇಯಿಸ್ತಿದ್ರು. ಈಗ ಕರಿಜಾಲಿ ಮೇಯಿಸ್ತೀರನ? ಕರಿಜಾಲಿಗಳು ಇಲ್ಲ ಸರ್ ಇವಾಗ, ಎಲ್ಲ ಕಡ್ದಾಕ್ತಾರೆ ಗಿಡಗಳು. ಕುರಿಗಳಿಗೂ ಈ ಕಲ್ಲಾಗ ಹೆಚ್ಚಿಗೆ ಆಗ್ಯಾವ, ಆ ಕಲ್ಲಾಗ ಕಡಿಮೆ ಇದ್ದವು. ನನಗೆ ಆ ಕಲ್ಲಾಗ ನಮ್ಮ ಅಪ್ಪ ಇದ್ದಾಗ 50 ಇದ್ರೆ, ಇವಾಗ ನಾನು 300 ಆಗ್ಯಾವ. ಅವಾಗ ಕಡಿಮೆ ಇದ್ವು, ಸ್ವಲ್ಪ ಎಲ್ಲ ಸಿಕ್ಕಿದ್ರಿಗನ ಸರಿ ಹೋಗ್ತಿತ್ತು. ಇವಾಗ ಎಲ್ಲಿ ಸಿಗಾಗ ಜಗ್ಗಿ ಕುರಿ ಅದು. ಯಾರಿಗಾದ್ರೆ ಕಾಯಸಾಗಿಬಿಟ್ಟದ, ರೇಟ್ ತುಟ್ಟಿ ಆಗ್ಯಾವ. ಎಲ್ಲಾರು ಹಿಂಗೆ ಮೇಯಿಸ್ತಾರ. ಒಬ್ರು ನೋಡಿ 4 ಮನೆಗ ಕೆಲವೊಬ್ರು ಮೇಸಕ್ ಆಗ್ಲಿಲ್ಲ ಅಂದ್ರೂ ಕೂಡ ಮನೆ ದೊಡ್ಡಿ ಮಾಡ್ಕೊಂಡ್ರೆ ಮೇಯಿಸ್ಕೊಂಡು ಸಾಕ್ತಾರ. ಜಗ್ಗಿ ಮೇಯ್ಸಕೈತಾರ. ಅವಾಗ ಏನಂದ್ರೆ ಒಬ್ಬ ಮನುಷ್ಯ 50-100 ಇದ್ರೆ ಹೆಚ್ಚಿಗೆ ಆಯ್ತು. ಅವಾಗ ಗಿಡಗಳು ಜಗ್ಗಿದ್ವು. ಇವಾಗ ಗಿಡಗಳೆಲ್ಲ ಎಲ್ಲಿ ನೋಡಿದ್ರೆ ಈ ಜಾಲಿಕಾಯಿಗೂ ಬರೀ ಅದು ಇದ್ದಿಲ್ಲ. ಅವರು ಬಂದು ತೆಗಿತ ಕಲಾಸ ಮಾಡಿಬಿಟ್ರ. ಎಲ್ಲಿ ಜಾಲಕಾಯಿಗೂ ಇಲ್ಲ, ಜಾಲಕಾಯಿ ಇಲ್ಲ, ಗಿಡಗಳೆಲ್ಲ. ಏನು ಮೇವು ಕೊಂಡೇ ಮೇಯಿಸ್ಬೇಕು ಇವಾಗ. ಕೊಂಡೇ ಮೇಯಿಸ್ಬೇಕು. ಮಾರಿಗಳಿಗೆ ಆದ್ರೆ ಸಜ್ಜೆ ಕೋಣದೆ, ಇದು ಕೋಪನಾಕಿ ಕೋಣದೆ, ಮೆಕ್ಕೆಜೋಳ ಕೋಣದೆ, ಅದೇ ಫುಡ್ ಸಿಗ್ತದ. ಒಂದು ಫುಡ್ ಕೋಳಿ ಮರಿಗೆ ಹಾಕೋದು, ಅದು ಕೊಂಡದೇ ಮೇಯಿಸ್ಬೇಕು ನಾವು. ಈಗ ಕೆಲವೊಂದ್ ಕಡೆ ಈಗ ತೊಗರಿ ಹೊಲ ರಾಶಿ ಆಗ್ತದ, ಅದನ್ನು ಮತ್ತೆ ಈಗ ಸಜ್ಜಿ ಹೊಲ ರಾಶಿ ಆಗ್ತಾವ. ಕೆಲವೊಬ್ಬ ಈಗ ರಾಶಿ ಆದ್ಮೇಲೆ ಹೊಲಗಳು ಬೀಳ್ ಬಿಡ್ತಾರ, ಆಮೇಲೆ ಅದನ್ನ ಮೇದ ಬಿಡ್ತಾರ. ಅಂದ್ರೆ ಸುಮ್ಮಿಗೆ ಬಿಡೋದಿಲ್ಲ ಸರ್ ಅವ್ರು, ಮತ್ತೆ ದಾಣಿಗೆನೆ ಬಿಡ್ತಾರ ಅವ್ರು. ಅಂದ್ರೆ ಫ್ರೀ ಮೇಚ್ಕೊಂಡು ಹೋಗಪ್ಪ ಅಂತ ಕೊಡಂಗಿಲ್ಲ. ಇನ್ನೊಂದ್ 2 ದಿವಸ ಇನ್ನೊಂದು ಊರಿಗೆ ಹೋಗ್ತೀವಿ. ಮೇವು ಎಲ್ಲದ ಅಲ್ಲಿಗೆ ಹೋಗ್ತೀವಿ ನಾವು. ಏನಾದ್ರೆ ಒಂದು 6 ತಿಂಗಳ ತನಕ ಒಂದಲ್ಲಿ ಇದ್ರೆ ಸತ ತಿಪ್ಪಕ್ಕೂ ಮಾಡ್ಬೋದು. ಅವು ಇರೋದಿಲ್ಲ. ನಾವು ಮೇವು ಎಲ್ಲದ ಅಲ್ಲಿಗೆ ಹೋಗ್ತೀವಿ ನಾವು. ಇಲ್ಲಿ ಮೇವು ಕಲಸ ಆಯ್ತು ಊರು, ಮತ್ತೆ ಆ ಊರಿಗೆ ಹೋಗ್ತೀವಿ. ಆ ಊರು ಕಲಸ ಆಯ್ತು, ಆ ಊರಿಗೆ ಹೋಗ್ತೀವಿ. ಹಂಗೆ ಹೋಗ್ತೀವಿ.
ಎಲ್ಲಿ ಮಾಡ್ತೀವಿ ಹಿಂಗೆ ಎಲ್ಲಿ ಬೇಕಲ್ಲಿ ತರೋದು ಬಿಟ್ಟು ಬಿಡೋ ಸುಮ್ಮನೆ ನಮಗೇನು ಲಾಭ ಇಲ್ಲ ಅದರಲ್ಲಿ. ಈಗ 300 ಕುರಿಗಳನ್ನ ಸಾಕಾಣಿಕೆ ಮಾಡೋದು ಬಹಳ ಮುಖ್ಯ. ಯಾಕಂತಂದ್ರೆ ಈಗ ರಾತ್ರಿ ಎಲ್ಲೋ ದೊಡ್ಡಿ ಹಾಕೊಂಡು ಮಕ್ಕಂಡಿರ್ತೀರಿ. ಈಗ ನಾಯಿಗಳದಾವ, ಎಷ್ಟದಾವ ನೀವು? ನಮ್ಮ ನಾಯಿಗಳೊಂದು 3 ಅವ ಸರ್. ನಮ್ಮ ನಾಯಿಗಳು 3 ಅವ. ನಾವು 3 ಮಕ್ಕಂತೀವಿ ದಿನ ಅಲ್ಲಿ ಕುರಿಯಲ್ಲಿ 3 ದಿನ ಮಕ್ಕಂತೀವಿ. ಅಂದ್ರೆ ನಾಯಿಗಳ ಜೊತೆ ಇರ್ಬೇಕು. ಯಾಕಂತಂದ್ರೆ ನಾಯಿ ಇರ್ಲಿಲ್ಲಪ್ಪ ಅಂತಂದ್ರೆ ಮತ್ತೆ ಏನೋ ತೊಳೆಗಳ ಬಂದು ಓಪನ್ ಇಟ್ಕೊಂಡ್ಬಿಡ್ತಾವ ಕುರಿಗಳಿಗೆ. ತೊಳೆನು ಕಡಿಮೆ ಆಗ್ಯಾವ ಸರ್. ನಾಯಿಗಳೇ ಜಕ್ಕೆ ಆಗ್ಯಾವ. ನಾಯಿಗಳೇ ತಿಂತಾವ ಇವಾಗ. ತೊಳೆಗಳೇನು ಭಾರಿ ಕಡಿಮೆ ಆಗ್ಯಾವ. ತೊಳೆಗಳು ಒಂದು ನೋಡಿಲ್ಲ ಇವಾಗ. ನಾಯಿಗಳೇ ತಿನ್ನೋವು ಜಗ್ಗೆ ಆಗಿಬಿಟ್ಟವ. ಏನೋ ನಮ್ಮ ಒಂದು ನಾಯಿ 3 ನಾಯಿ ಸಲಿಕೊಂಡಿವಿ ನಾವು. ಸ್ವಲ್ಪ ಎಚ್ಚರಿಕೆ ಮಾಡ್ತಾವೆ. ನಾವು ಹಂಗೆ ಎಚ್ಚರಿಕೆ ಮಾಡಿ ಇರ್ತೀವಿ. ಅದು ಓದಿರೋ ದಿವಸ ನಾವು ಎದ್ದು ಹೇಳ್ತೀವಿ. ಸ್ವಲ್ಪ ಏನಾದ್ರೆ ನಾವು ಆಯೋ ಅಂದ್ಕೊಂತಿರ್ತೀವಿ, ಹಂಗೆ ಹೊತ್ತು ಕಳ್ತಿರ್ತೀವಿ. ಈಗ ರಾತ್ರಿ ಕಷ್ಟಪಟ್ಟು ಎಲ್ಲ ನಿದ್ದೆಗೆಟ್ಟು ಕಾಯ್ಬೇಕು. ಈಗ ಮಳೆಗಾಲದಲ್ಲಿ ಈ ಕುರಿ ಸಾಕಾಣಿಕೆ ಮಾಡೋದು ಬಹಳ ಕಷ್ಟ. ಮಳೆಗಾಲದಲ್ಲಿ ಹೆಂಗ್ ದೇಕರಿಕೆ ಮಾಡ್ತೀರಿ? ಹಂಗೆ ಮಾಡ್ತೀವಿ ಸರ್. ಮಳೆ ಬಂದ್ರೆ ಹಂಗೆ, ಮಳೆ ಬರಲ್ದಿರ ಹಂಗೆ. ಮತ್ತೆ ನಿರ್ವಲ್ಲ ಬಿಟ್ಟು ಹೋಗಿ ಬರಂಗಿಲ್ಲ ಅಲ್ಲ ಸರ್. ಅವು ಅಡಿ ಹೋಗಿ ಬರ್ತಕಲ್ಲ. ಅವು ಮಳೆ ಎಷ್ಟು ನೋಡ್ಲಿ ಅಲ್ಲೇ ಇರಬೇಕು. ಕಾದ್ಗೊಲ್ಸ್ಬೇಕು, ಕಂಬಳ ಹೊಸ್ಬೇಕು, ಅಲ್ಲೇ ಇರಬೇಕು. ಮತ್ ಮೇಲೆ ಏನಾರ ತಾಡ್ಪಲ್ಲು ಏನಾರ ಬರ್ಕ ಗಿರ್ಕ ಹಾಕಿ ಏನಾರ ಆಸರ ಗಿಸರ ಮಾಡ್ತೀರ? ಏನಿಲ್ಲ ಸರ್, ಏನೇ ಮಾಡೋದಿಲ್ಲ. ಆಸ್ಕೂರಿಗೆ ಯಾವಾಗ ಮಾಡ್ತೀವಿ ಸರ್? ಏನು ಒಂದು 10 ಇದ್ರೆ ಮಾಡ್ತೀವಿ. 300 ಕುರಿಗೆ ಎಲ್ಲಿ ಮಾಡ್ತೀವಿ? ತಾಟ್ಪಾಲು ಹಾಕದ ಹಂಗಿಲ್ಲ. ಸುಮ್ಮನೆ ಮಳೆಗೆ ನಮ್ಮ ಮನುಷ್ಯರು ಒಂದು ತಾಟ್ಪಾಲು ಒಂದು ಕಂಬಳ ಹೊತ್ಕೊಂತೀವಿ, ಹಂಗೆ ಸುಮ್ಮನೆ ಇರ್ತೀವಿ. ಮತ್ತೆ ಏನು ಮಾಡ್ತೀವಿ? ಈಗ 300 ಕುರಿ ಈಗ ಮೇಸಕ್ಕ 2-3 ಹೋಗ್ತೀರಿ. ಮತ್ತೆ ನಿಮ್ಗೆ ಅಡಿಗೆ ಮಾಡ್ಕೊಳಕ ಮತ್ತೆ ನಿಮ್ಗೆಲ್ಲ ಮರಿ ಸಾಕಾಣಿಕೆ ಮಾಡ್ಕ ಈಗ ಈದ್ ಬಿಡ್ತಪ್ಪ ಅವ್ನು ಎತ್ಕೊಂಡು ಹೋಗಿ ದೊಡ್ಡಿಗೆ ಸೇರ್ಸೋದು ಇವೆಲ್ಲ ಹೆಂಗ್ ಮಾಡ್ತೀರಿ? ಅವು ನಾವೇ ಮುಂಜಾನೆ ಮಾಡ್ಕೊಂಡು ಹೋಗ್ತೀವಿ ಸರ್. ಮುಂಜಾನೆ ಮಾಡ್ಕೊಂಡು ನಸಿನಾಗ ಎದ್ದು 4 ಗಂಟೆಗೆ ಎದ್ದು ಅಡಿಗೆ ಮಾಡ್ಕೊಂಡು ಎಲ್ಲ ಮರಿಗಳು ಕೂಡಿಸಿ ಮರಿಗಳೆಲ್ಲ ದೊಡ್ಡಗೆ ಹಾಕಿ 10 ಗಂಟೆಗೆ ಕುರಿ ಎಬ್ಬಿಸ್ತೀವಿ. ಮತ್ತು ಮುಂಜಾನೆ ಸಂಜೆ 6 ಗಂಟೆಗೂ ಮಂದಿ ಮೇಲೆ ಕುರಿಯಲ್ಲಿಗೆ ಬರ್ತೀವಿ. ಮತ್ತು ಮರಿಗಳು ಕೂಡಿಸ್ತೀವಿ. ಮತ್ತು 10 ಗಂಟೆ ತನಕ ಅಡಿಗೆ ಮಾಡ್ಕೊಂಡು ತಿನ್ನು ಉಂಡು ಮಕ್ಕಳ ಪಡಿಗೆ 10-10:30 ಆಗ್ತದೆ. ಮತ್ತು ನಸಿಗಿನ 4 ಗಂಟೆಗೆ ಎದ್ದೇಳ್ಬೇಕು. ಮತ್ತೆ ಎದ್ದೇಳ್ಬೇಕು. ಮತ್ತೆ ಅಡಿಗೆ ಮಾಡಬೇಕು, ಬೇಳೆ ಮಾಡಬೇಕು. ಮತ್ತು ಕುರಿ ಮರಿ ಕೂಡಿಸಿ ಮತ್ತೆ ಅವೆಲ್ಲ ಸಣ್ಣ ಮರಿ ಅಲ್ಲಿ ದೊಡ್ಡಗೆ ಹಾಕಿ ಮತ್ತೆ ಎಬ್ಬಿಸ್ಕೊಂಡು ಹೋಗ್ಬೇಕು. ಈಗ ಲಿಂಗಪ್ಪ ಅವರಿಗೆ ಕುರಿ ಹಾಲು ಕೊಡ್ತಾವ. ಹಾಲು ನೀವು ಉಣ್ತೀರಿ? ಹಾಲು ಉಣ್ತೀವಿ ಸರ್. ಉಣ್ತೀವಿ. ಏನಂದ್ರೆ ಕಡಿಮೆ ಇವಾಗ ಹಾಲು. ಏನಂದ್ರೆ ಔಷಧಿಗಳು ಜಗ್ಗಿ ಆಗವಲ್ಲ ಸರ್. ಆ ಔಷಧಿ ಕಾವುಗಳಿಗೆ ಕಾಲು ಕಡಿಮೆ, ಭಾಳ ಕಡಿಮೆ ಆಗವ. ಏನಂದ್ರೆ ಬರೀ ಮರಿಗಳು ಒಂದು ಬೇಯಿಸಿರ್ತಾವ ಅಷ್ಟೇ. ಮನುಷ್ಯರು ಕುಡಿಯೋಕೆ ಹೆಚ್ಚಿಗೆ ಆಗಂಗಿಲ್ಲ ಹಾಲು. ಏನಂದ್ರೆ 1 ತಿಂಗಳಿಗೆ 1 ಬಾರಿ ಔಷಧಿ ಹಾಕೇಬೇಕು ಕುರಿಗಳಿಗೆ. ಅಂದ್ರೆ ಹಾಲಿನ ಮೇಲೇನು ಕೂಡ ಇದು ಪರಿಣಾಮ ಬೀರ್ತದ. ಅದು ಒಂದು ಹಾಲಿನ ಅಂಶ ಆದಾಗ ಸ್ವಲ್ಪ ಔಷಧ ಇವು ಹಾಕ್ತಿವಿ. ಹಾಕ್ತಿರಿ ಸತೆ ಹಾಲು ಕಡಿಮೆ ಸರ್. ಮರಿಗಳಿಗೆ ಮಾತ್ರ ಆತವ. ಮರಿಗಳಿಗೂ ಹಾಕಂಗಿಲ್ಲ ಸರ್. ನಾವು ಫುಡ್ ಹಾಕ್ತಿವಲ್ಲ, ಮರಿಗಳು ಚೆನ್ನಾಗಿರ್ತಾವ. ಫುಡ್ ಏನಂದ್ರೆ 1 ತಿಂಗಳಿಗೆ 1 ಕ್ವಿಂಟಲ್ ಹಾಕ್ತಿವಿ. 1 ಕ್ವಿಂಟಲ್ ಫುಡ್ಡು, 1 ಕ್ವಿಂಟಲ್ ಮೆಕ್ಕೆಜೋಳ, 1 ಕ್ವಿಂಟಲ್ ಸಜ್ಜ, 1 ಕ್ವಿಂಟಲ್ ಕೋಪನ್ ಅಕ್ಕಿ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಿವಿ. ಮುಂಜಾನೆ ಹಾಕಿ ರಾತ್ರಿಗೆ ಇಡ್ತೀವಿ. ಮರಿಗಳು ಚೆನ್ನಾಗಿರಂಗಿಲ್ಲ ಸರ್. ಅಂದ್ರೆ ಎಲ್ಲಾ ರೀತಿಯಿಂದ ಕೂಡ ದಾಣೆ ಮಿಶ್ರಣ ಅವು ಇವು ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ ಮತ್ತೆ ಮೇಯಿಸ್ಬೇಕು ಸರ್. ಎಲ್ಲ ಮೇಯಿಸ್ಬೇಕು. ಮತ್ತು ಇವಾಗ ಹೊಲ ಬರ್ತದಂದ್ರೆ ಹೊಲ ಕೊಂಡ್ಬೇಕು. ಹೊಲ ಬಂದದಪ್ಪ ನಿಂದು 10 ಎಕರೆ ಅದಂದ್ರೆ ಕುರಿ ತರ ಹೋಗಿ ಬಿಡಂಗಿಲ್ಲ. ಅಂದ್ರೆ ನೀನು ಎಷ್ಟು ಹೇಳ್ತೀವಿ? 2,000 ಎಕರೆ ಹೇಳ್ತಿದ್ರೆ 1,500 ಎಕರೆ ಕೊಡ್ಬೇಕು ನೀನು ಅಲ್ಲಿ. ಅದು ಅದ್ರಾಗ ಒಂದು 8 ದಿವಸ 10 ದಿವಸ ಮೇಯಿಸ್ಕೊಂಡ್ವಿ. ಮತ್ತು ಇದು ಕಲಾಸ ಆಯ್ತು, ಇನ್ನೊಂದು ಊರಿಗೆ ಹೋಗ್ತೀವಿ. ಅಲ್ಲಿದೆ. ಈಗ ಲಿಂಗಪ್ಪ ಅವರೇ, ಈಗ ತಾವು ಮರಿಗಳನ್ನ ಮಾರ್ತೀರಿ. ಈಗ ಹಾಲು ಕೊಡ್ತಾವ ಒಂದು ಈತಪ್ಪ ಅಂತಂದ್ರೆ ಎಷ್ಟು ದಿನಕ್ಕೆ ನೀವು ಮಾರ್ಕೆಟಿಗೆ ಮಾರ್ತೀರಿ? ಅದನ್ನ ಹಾಲು ಕುಡಿತಿರ್ತದ ಏನೋ 2-3 ತಿಂಗಳಕ್ಕ? 2 ತಿಂಗಳಿಗೆ ಮಾರ್ತೀವಿ ಸರ್. 2 ತಿಂಗಳಿಗೆ ಹೋದ ಸರ್ 8,000 10,000 ಹೋಗ್ತದ. ಕೊಂಬು ಒಂದು 2 ಇಂಚ್ ಬಂದಿರ್ತದ? ಬಂದಿರ್ತಾವ ಸರ್. 2 ಇಂಚ್ 3 ಇಂಚ್ ಬಂದಿರ್ತಾವ. 8,000 10,000 5,000 ಮರಿ ಮೇಲೆ ದಾಣೆ ಅದು. ಇವಾಗ ಜಗ್ಗಿ ಹಾಲಿದ್ದೀವಿ ಸರ್. ಒಂದು 2-3 ತಿಂಗಳ ಸತಿ ಇಟ್ಕೊಂತೀವಿ. ಹಾಲಿದ್ದು ಅಂದರೆ 10-12 ಸಾವಿರಕ್ಕೆ ಮಾರ್ಬೇಕಂತ. ಇವಾಗ ಹಾಲು ಕಡಿಮೆ ಆಗ್ಯಾವ. ಮರಿಗಳಿಂದ ಹುಡ್ತಾವ, ಇನ್ನು ಸಣ್ಣ ಹುಡ್ತಾವ. ಅದ್ರಾಗ ಅದ್ರ ತಾಯಿಗೆ ಹಾಲೇ ಕೊಡವಲ್ದು. ಇದು ಹುಟ್ಟದ ಒಂದು ಆ ತಾಯಿ ಹಾಲಿಲ್ಲ ಅಂದರೆ ಇದು ಸಣ್ಣ ಮರಿ ಎಷ್ಟು 5,000 ಹೋಗಿಲ್ಲಪ್ಪ 4,000 ಹೋಗಿಲ್ಲ ಅಂತ ಮಾರ್ತೀವಿ. ಅದಕ್ಕೆ ಕುಡಿಸ್ತೀವಿ. ಮತ್ತೆ ಈಗ ಏನಂದ್ರೆ ಹಾಲು ಬೇಯಿಸಿದ್ವಾ 4 ದಿವಸ ಮರಿಗಳು ಇಟ್ಕೊಂತೀವಿ. ಒಂದು 10,000 ತನಕ ಇಟ್ಕೊಂಡು ಮಾರ್ತೀವಿ. ಹಾಲು ಆರೋಗ್ಯವಾಗಿತ್ತಪ್ಪ ಅಂತಂದ್ರ ಕುರಿ ಅದು ಚಲೋ ಬೆಳಿತದ. ಅದು ಸರ್. ಹಾಲೆಲ್ಲ ಸಲ ಇವತ್ತೇ ನಾನೇ ಒಂದು 5 ಮರಿ ಮಾರ್ಕೊಂಬಂದೆ. ಇವತ್ತು ಶನಿವಾರ ಬರೀ 4,000 ಒಂದು ಮಾರ್ಕೊಂಬಂದೆ. ಏನು ಮಾಡ್ತಾ? ಹಾಲೆಲ್ಲ ಮೇವಿಲ್ಲ, ಮಳೆ ಇಲ್ಲ, ಗಾಳಿಗೆ ತಿರುತ್ತಾವ ಕುರಿ. ಏನು ಎಲ್ಲಿ ಕೊಣಬೇಕಂದ್ರೆ ಸದ್ಯ ಇಲ್ಲ ಮೇವು. ಈಗ ಬೇಸಿಗೆಗ ನೀರಿನ ಸಮಸ್ಯೆ ಭಾಳ ಬರ್ತದೆ. ಯಾಕಂತಂದ್ರೆ ಬಿಸಿ ನೀರು ಕುಡಿದ್ಬಿಟ್ಟು ಅಂತಂದ್ರೆ ಕುರಿಗಳು ಬಹಳಷ್ಟು ಸಂಕಟ ಪಡ್ತಾವ. ಈಗ ನೀರಿನ ವ್ಯವಸ್ಥೆ ಹೆಂಗ್ ಮಾಡ್ತೀರಿ ಬೇಸಿಗೆಗ? ಬೋರ್ಗಳಲ್ಲಿ ಹಂಗೆ ಕುಡಿಸ್ತೀವಿ ಸರ್. ಅಲ್ಲಿ ಬೋರ್ಗಳಲ್ಲಿ ಎಲ್ಲೇನು ಕುಣಿದ್ದಲ್ಲಿ ಅಲ್ಲಿ ಯಾರನ್ನ ಕುಣಿ ತರ್ಬೇಕಂತ ತಿಂತಾರೆ ನಿಮ್ಮಂಥವ್ರು. ಹೊಲ ಕುಣೋಡ್ದು ಆ ನೀರು ಸತ ಕೊಣ್ಕಂತೀವಿ. ನೀರು ಹೊಲ ಎಲ್ಲ ಕೊಣ್ಕಂತೀವಿ. ನೀನು ಹೊಲ ಮೇಯ್ತ ನಿನ್ನದ್ರಾಗೆ ನೀರು ಕುಡಿತೇವಪ್ಪ ಅಂತ ಕೊಣ್ಕಂತೀವಿ. ಈಗ ಕುರಿ ಸಾಕಾಣಿಕೆದು ಕೆಲವೊಬ್ಬರ ನಂತರ ಕುರಿ ಸಾಕ್ರಿ, ಕುಬೇರ್ರಾಗ್ರಿ, ಕುರಿತಪ್ಪ ಅಂತಂದ್ರ ATM ಇದ್ದಂಗ, ಬ್ಯಾಂಕ್ನಾಗ ರೊಕ್ಕ ಇದ್ದಂಗ ಅಂತ ಹೇಳ್ತಾರ. ಬಟ್ ನಾವು ಅದ್ರ ಸಾಕಿದಾಗ ಕಷ್ಟಗಳು ಗೊತ್ತಾಗ್ತಾವ. ಕುರಿ ಇದ್ದಾಗ ರೊಕ್ಕ ಏನಿರ್ತಾವ ಸಾರು. ಕಷ್ಟ ಜಗ್ಗಿ ಅದಲ್ಲಿ. ರೊಕ್ಕ ಅದ, ರೊಕ್ಕೆಲ್ಲ ಮಕ್ಕೆಲ್ಲ ತುಟ್ಟಾಗವ ರೊಕ್ಕ ಅದ. ಏನಂದ್ರೆ ಕಷ್ಟ ಜಗ್ಗಿ ಅದಲ್ಲಿ. ಕಷ್ಟ ಮಾಡಕ್ ಆಗಂಗಿಲ್ಲ ಯಾರ ಕೈಲಿ.
ನೋಡು 300 ಕುರಿ ಮಾಲಕ ಅಂತ ಹೇಳ್ಬಿಟ್ಟು ಎಲ್ಲರೂ ಸಾವುಕಾರ ಅಂತ ಹೇಳ್ತಾರ. ಬಟ್ ನಾವು ಧಾವತಿ ಬೆಳೋದು ಗೊತ್ತಾಗಿಲ್ಲ. ಇವಾಗ ನಿನ್ನಲ್ಲಿಗೆ ಬಂದ್ರೆ ನೀನು ಹೆಣ್ತಿ ನಡಿತಿ, ಅಮ್ಮ ನಡಿತಿ, ಹಾಲು ನಡಿತಿ, ಹೊಡಿತಿದ್ದಿ, ಬಡ್ತಿದ್ದಿ ಎಲ್ಲ ನಾವು ಸಂಭಾಳಿಸ್ಬೇಕು. ಇವಾಗ ರಾತ್ರಿ ಸಂಜೆಲಿದ್ದು ಮುಂಜಾನೆ ತಾನು ಮಳೆ ಎತ್ತಿಗಂತು ಹಂಗೆ ಇರಬೇಕು. ಈ ಬಿಸಿಲು ಇಷ್ಟು ಬಿಸಿಲು ಹೊಡೆದ್ರೆ ಹಂಗೆ ಇರಬೇಕು. ಯಾರು ಇರ್ತಾರೆ ಸಾರು? ನಿನಗೇನು ಸಾವುಕಾರ ಅಂತಿದ್ದಿ? ಈ ಬಿಸಿಲಿಗೆ ಇರಬೇಕು, ಮಳೆಗಿರಬೇಕು, ಏನು ಬೇಕಾದ ಅಂತಾರ. ನಮ್ಮ ಹತ್ರ ರೊಕ್ಕ ಹಿಡ್ಕೊಂಡ್ರೆ ಕುರಿ ಮೇಯ್ತೀವಿ ಕಾಲ್ದಾಗ. ರೊಕ್ಕ ಇಲ್ಲಪ್ಪ ಅಂದ್ರೆ ನೀನು ಯಾವ್ದು ಹೊಲ ಬಿಡೋದಿಲ್ಲ, ನೀನು ಕುರಿ ಮೇಯ್ದಿಲ್ಲ, ನೀನು ಕುರಿ ಬೇಯಿಸಿರೋದಿಲ್ಲ. ಸುಮ್ಮನೆ ಬೀಳಾಗ್ತಿರೋದು ಏನಿರ್ತದ, ರೊಟ್ಟೆಗೇನು ಸಿಗೋದಿಲ್ಲ. ಈಗ ಲಿಂಗಪ್ಪ ಅವ್ರಿಗೆ ನಿಮ್ಮ ತಂದೆರ ಕಾಲಕ್ಕೂ ಕೂಡ ತಾವು ಕುರಿ ಸಾಕಾಣಿಕೆ ಮಾಡ್ಕೊಂಡ್ ಬಂದಿರಿ. 50 ಇದ್ದದನ್ನ 300 ಮಾಡಿರಿ. ಇದು ಬಹಳ ಧಾವತಿ ಕೆಲಸ. ಚಲೋ ಕಷ್ಟಪಟ್ಟು ಮಾಡಿದಾಗ ಇಷ್ಟೆಲ್ಲ ಆಗೈತಿ. ಹೆಂಗ್ರಿ ಕುರಿ ಸಾಕಾಣಿಕೆ ಒಳಗ ನಿಮ್ಮಪ್ಪರ ಕಾಲಕ್ಕೂ ಮತ್ತೆ ಈಗ ಮಾಡಕತ್ತಿರಲ್ಲ ನಿಮ್ಮ ಕಾಲಕ್ಕೂ ಹೆಂಗ ಲಾಭ ನಷ್ಟ ಧಾವತಿ ಹೆಂಗ್ ಅನ್ಸಾಕತ್ತದ? ಲಾಭ ಆದ ಸರ್, ಲಾಭ ಆದ. ದೇವ್ರು ಕೊಟ್ಟಿದ್ದೆ ಇಲ್ಲಾಂದ್ರೆ ದೇವ್ರಿಗೂ ಒಪ್ಪದಿಲ್ಲ ನಮ್ಮನ್ನ. ಲಾಭ ಆದ, ಕುರಿಯಾಗ ಲಾಭ ಆದ. ಏನಂದ್ರೆ ತಿಪ್ಪಲು ಬೀಳ್ಬೇಕು. ತಿಪ್ಪಲು ಬೀಳಿದ್ರೆ ಮಾತ್ರ ಲಾಭ ಆದ, ಇಲ್ಲದ್ರೆ ಲಾಭ ಇಲ್ಲ. ಈಗ ಮರಿಗಳು ಮಾರ್ತಿರಲ್ಲ, ಎಲ್ಲೆಲ್ಲಿ ಹೋಗ್ತೀರಿ ಸಂತಿಗೆ? ಏನು ಒಂದು ಪ್ರತಿ ವಾರ ಮಾರಕ್ ಹೋಗ್ತಿರೋ ಅಥವಾ 15 ದಿವಸಕ್ಕೆ ಒಂದ್ಸಲ ಹೋಗ್ತೀರಾ? ಹೇಗೆ? 15 ದಿವ್ಸಕ್ಕೆ ಒಂದ್ಸಲ ಒಂದೊಂದು ದಿವಸ ವಾರಕ್ಕೆ ಹೋಗ್ತೀವಿ, ಒಂದೊಂದು ದಿವ್ಸ ತಿಂಗಳಿಗೆ ಹೋಗ್ತೀವಿ. ದೇವ್ರ ಸಂತಿಗೆ ಹೋಗ್ತೀವಿ, ರಾಯಚೂರು ಸಂತಿಗೆ ಹೋಗ್ತೀವಿ, ಚಿನ್ನೂರ್ಗೆ ಹೋಗ್ತೀವಿ. ನಾವು ಎಲ್ಲಿ ಶನಿವಾರ ಎಕಡೆ ಕುರಿ ಅಕಡೆ ಹೋಗಿರ್ತಾವ, ಗೊಬ್ಬರ ಕಡೆ ಆ ಕಡೆ ಹೋಗಿರ್ತೀವ, ಆ ಕಡೆ ದೇವ್ರಿಗೆ ಹೋಗ್ತೀವಿ. ಇದೆಲ್ಲ ಇದ್ವಿ, ರಾಯಚೂರು ಸಂತಿಗೆ ಹೋಗ್ತೀವಿ. ಆ ಕಡೆ ನಿಲ್ಗಲ್ಲು ಕಲ್ಮಾಲ್ ಹೋಗ್ತೀವಿ, ಆ ಕಡೆ ಚಿನ್ನೂರ್ಗೆ ಹೋಗ್ತೀವಿ. ಎಲ್ಲಿ ಶನಿವಾರ ಅಲ್ಲಿಗೆ ಹೋಗ್ತೀವಿ ನಾವು ಅಷ್ಟೇ. ಸ್ವಂತ ಟಮ್ ಆಟ ಗಿಟ್ಟು ಅದಾವ? ಇಲ್ಲ ಸರ್, ಟಮ್ ಆಟಗಳು ಕೈ ಗಾಡಿಗಳೇ. ಕೈ ಗಾಡಿಗಳು ಮೋಟರ್ ಸೈಕಲ್ ಮೇಲೆ ಒಂದ್ 2-3 ಮರಿ ಹಾಕೊಂಡು ಹೊಂಟ್ ಬಿಡ್ತೀರಿ? ಮಾರಿಬಿಡ್ತೀವಿ ಅಷ್ಟೇ. ಟಮ್ ಆಟ ಇಲ್ಲ ಏನಿಲ್ಲ. ಇವಾಗ ನಾನು 2 ಮರಿ ಲಘುವಾಗಿ ಅನ್ಕೋ, 2 ಮರಿ ಕೈಗೆ ಬಂದವ ಅಂದ್ರೆ 2 ಮರಿ ಗಾಡಿ ಮೇಲೆ ಹಾಕೊಂಡು ಹೋಗ್ತೀನಿ ನಾನು ಅಷ್ಟೇ. ಏನಾದ್ರೆ ನಮ್ಮ ಖರ್ಚು ಹೊಂಟೋತಾವ ಸ್ವಲ್ಪ. ಅವ್ರಿಗೆ ಮೇವು ಮತ್ತೆ ತರಬೇಕಲ್ಲ ಅವ್ರ ಮೇವು ಇದ್ರೇನೆ ಮಾರಿ ಬೇಯಿಸಿರ್ತಲ್ಲಪ್ಪ, ಇಲ್ಲಾಂದ್ರೆ ಬೇಯಿಸಿರಂಗಿಲ್ಲಲ್ಲ. ಈಗ ತಗೊಂಡ್ ಹೋಗ್ತಿದ್ದಿ ಸಿನ್ನೂರ್ ಸಂತಿಗ, ಚಲೋ ರೇಟ್ ದಾಣಿ ಬರ್ಲಿಲ್ಲ ಮಾರ್ಲಿಲ್ಲ ಅಂತ ಮತ್ತೆ ಒಳ್ಳೆ ತಂದ್ಬಿಡ್ತಿ? ಒಳ್ಳೆ ದಾಣಿ ಕಡಿಮೆ ಆದ್ರೆ ಒಳ್ಳೆ ತಂದು ಬಿಡ್ತೀವಿ ಸರ್. ಮತ್ತೆ ದಾಣಿ ಸಿಕ್ಕಿದ್ರೆ ಕೊಟ್ಟು ಬರ್ತೀವಿ. ನಿಮ್ಗೆ ಗೊತ್ತಿರ್ತದೆ ಇಷ್ಟು ಹೋಗ್ತದ, ಇಷ್ಟ ಆದ್ರೆ ಕೊಡಮೋ, ಇಲ್ಲ ಅಂತಂದ್ರೆ ಬ್ಯಾಡ ಅಂತ ಹೇಳಿ ಮತ್ತೆ ಒಳ್ಳೆ ಅದನ್ನ ಹಿಡ್ಕೊಂಡ್ ಬಂದ್ಬಿಡ್ತೀರಿ? ಹಿಡ್ಕೊಂಬರ್ತೀವಿ ಸರ್, ವಾಪಸ್ ಹಿಡ್ಕೊಂಬರ್ತೀವಿ. ಮತ್ತೆ ನಮ್ಗೆ ದಾಣಿ ಚಲೋ ದಾಣಿ ಸಿಕ್ಕಿದಪ್ಪ ಅಂದ್ರೆ ಏನೋ 100 ಆ ಕಡೆ ಈ ಕಡೆ 1000 ಗಟ್ಲೆ ಕಡಿಮೆ ಆದ್ರೆ ಕೊಟ್ಟು ಬರೋದಿಲ್ಲ, ವಾಪಸ್ ತರ್ತೀವಿ. ಏನೋ 100 ಕಡಿಮೆ 200 ಕಡಿಮೆ ಆದ್ರೆ ಕೊಟ್ಟು ಬರ್ತೀವಿ. ಲಿಂಗಪ್ಪ ಅವರೇ, ಈಗ ಕುರಿ ಸಾಕಾಣಿಕೆ ಮೇಲೆ ಏನಾದ್ರು ಮನಿ ಹೊಲ ಖರೀದಿ ಮಾಡಿದ್ದು, ಏನಾದ್ರು ಮಕ್ಕಳಿಗೆ ಓದಿಸೋದು, ಏನಾದ್ರು ಮದುವೆ ಗಿದ್ವಿ ಏನಾದ್ರು ಚಲೋ ಆಗ್ಯದ? ಆಗ್ಯದ ಸರ್, ಆಗ್ಯದ. ನಾನು ಕುರಿ ಮಾಡ್ಕೊಂಡೇ ಮಾಡೀನಿ. 1 8 ಎಕರೆ ಹೊಲ ತಗೊಂಡಿನಿ, ಕುರಿಲಿದ್ದೇನೆ ತಗೊಂಡಿನಿ. ನೋಡ್ರಿ, ಧಾವತಿ ಮಾಡ್ಬೇಕು. ಯಾಕಂತಂದ್ರ ಇಷ್ಟೆಲ್ಲ ಆಗ್ಬೇಕಪ್ಪ ಅಂತಂದ್ರ ಸುಮ್ನೆ ಎಲ್ಲೋ ಹರಟೆ ಹೊಡ್ಕೊಂಡು ಹೋಟ್ಲ್ ಮುಂದ್ ಕೂತ್ಕೊಂಡ್ರೆ ಕೆಲಸ ಹಂಗಿಲ್ಲ. ಧಾವತಿ ಬೆಳಬೇಕು. ಹಗ್ಲು ರಾತ್ರಿ ನಮ್ದೆಲ್ಲ ಧಾವತಿ ಬಿದ್ದು ಮಳೆ ಗಾಳಿ ಚಳಿ ಒಳಗೆ ನಾವು ಧಾವತಿ ಮಾಡ್ಬೇಕು. ಇಲ್ಲೊಂದು ಎಕರೆ ಹೊಲ ತಗೊಂಡಿನಿ ಸರ್, ಅಲ್ಲೊಂದು 8 ಎಕರೆ 2 ಮನೆ ಕಟ್ಕೊಂಡಿನಿ. 3 ಮಕ್ಕಳ ಲಗ್ನ ಮಾಡಿನಿ. ಇನ್ನೊಬ್ಬ ಸಾಲ ಹೋದ ಒಂದೊಂದು ಮಾಡಿಲ್ಲ. 3 ಲಗ್ನ ಆಗಿದೆ, ಇನ್ನೊಬ್ಬನೇ ಆಗ್ಬೇಕು ಲಗ್ನ. ನೋಡ್ರಿ, ಬಹಳ ಖುಷಿ ಆಯ್ತು. ಯಾಕಂತಂದ್ರೆ ಈಗ ತಂದೆರ ಕಾಲಕ್ಕ 50 ಎಕರೆ ಕುರಿ ಇದ್ದದ್ದು ನಿಮ್ಮ ರಟ್ಟಿದ ಧಾವತಿ ಮೇಲೆ 300 ಕುರಿ ಮಾಡಿ, ಹೆಣ್ಮಕ್ಳ ಮದುವೆ ಮಾಡಿ, ಗಂಡು ಮಕ್ಕಳನ್ನು ಮದುವೆ ಮಾಡಿ, ಒಂದು 8 ಎಕರೆ ಭೂಮಿ ಖರೀದಿ ಮಾಡಿ, 2 ಮನೆ ಕಟ್ಟಿಸ್ಕೊಂಡಿರಿ. ಇದು ಗಂಡ್ಮಕ್ಳ ಕೆಲಸ. ಇದು ನೋಡ್ರಿ, ಇದ್ದೂರಾಗ ಇದ್ಕೊಂಡು ಇಂಥವೆಲ್ಲ ಮಾಡಕ್ಕೆ ದೊಡ್ಡ ಟೆಕ್ನಾಲಜಿ, ದೊಡ್ಡ ಬಂಡವಾಳ ಏನು ಬೇಕಾಗಿಲ್ಲ. 50 ಇದ್ದನ್ನ 60, 70, 80 ಹಿಂಗೆ ಬೆಳೆಸ್ಕೊಂತ ಒಂದು 100 ಗಟ್ಲೆ ಆಗ್ಬಿಡ್ತು. 100 ಗಂಟೆ ಹೋದ ವರ್ಷ 150 ಕುರಿ ಮಾರಿನಿ ಸರ್ ನಾನು. ಅದ್ರಾಗ ಇನ್ನು 450 ಇದ್ದು. ನಾನು 450 ಇದ್ರೆ ಅಲ್ಲಿ 8 ಎಕರೆ ಹೊಲ ತಗೊಂಡೆ ಒಂದೇ ಬರೀ. 8 ಎಕರೆ ಹೊಲಗೆ 60 ಲಕ್ಷ ಅದು. ಅದಕ್ಕೆ 60 ಲಕ್ಷ ಆದ್ರೆ ಅಲ್ಲೇ 150 ಕುರಿ ಮಾರಿದೆ ನಾನು. ಅದು ಸ್ವಲ್ಪ ನಾವು ದುಡಿದಿದ್ದು, ಸ್ವಲ್ಪ ಹೊಲ ಬೆಳೆದಿದ್ದು ಎಲ್ಲ ಹಾಕಿ ಆ ಕುರಿ ಮಾರಿದ್ದು ಒಂದು 20 ಲಕ್ಷ ಬಂದಿದ್ದು. ಅವು ಎಲ್ಲ 60 ಲಕ್ಷ ಹೊಲ ತಗೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಂಡು. ನೋಡ್ರಿ, ಗಣಮಗನ್ ಕೆಲಸ. ಜೊತೆಗೆ ಈಗ ಕುರಿ ಸಾಕಣೆ ಜೊತೆಗೆ ಈಗ ಒಕ್ಕಲ್ತನ ಐತಿ, ಬೋರ್ ಐತಿ, ಎತ್ತೈತಿ ಅಂತ ಹೇಳಿದ್ರಲ್ಲ, ಅದನ್ನು ಹೆಂಗ ಮೇಂಟೈನ್ ಮಾಡ್ತೀರಿ? ಎತ್ತಾಯ್ತು, ಒಬ್ಬನು ಒಕ್ಕಲ್ತನಗೆ ಬಿಟ್ಟಿನಿ ಸರ್. ಎತ್ತಾಯ್ತು, 1.5 ಲಕ್ಷ ಇಟ್ಟು ತಂದೇನೆ ಕ್ಲಿಯರು. ಅಲ್ಲಿ ದೇವ್ರ ಸಂತೆಗೆ 1.5 ಲಕ್ಷಕ್ಕೆ 2 ಎತ್ತು. 2 ಎತ್ತು ನೋಡ್ರಿ, ಮಾಡ್ಕೊಂಡು ಹೋದವರಿಗೆ ದೇವ್ರು ಎಲ್ಲಾದ್ರೂ ಕೊಡ್ತಾನೆ. ಒಂದ್ ಒಕ್ಕಲ್ತನ ಕೂತು ಅಂತಂದ್ರೆ ಒಂದ್ ಮರ್ಯಾಕ್ ಕೊಡ್ತಾನೆ. ಮರಿಗೆ ಹೋಯ್ತಪ್ಪ ಅಂದ್ರೆ ಕುರಿ 16 ಕೇಳಕತ್ತಾರ. ಅದಕ್ಕೊಂದು 3 ಲಕ್ಷ ಖರ್ಚು ಮಾಡೀನಿ. 3 ಲಕ್ಷ ಖರ್ಚು ಮಾಡೀನಿ. ಅದೇ ಹೋದ ವರ್ಷ ರೇಟ್ ಇದ್ರೆ ಒಂದು 10 ಲಕ್ಷ ಬೆಳೀತು ಅದು. ಇವಾಗ ನಾನು ಖರ್ಚು ಮಾಡಿದ್ವಿ ಹೊಂಡ್ರವಲ್ದು, ಏನ್ ಮಾಡ್ತೀವಿ ಮತ್ತೆ. ಇರ್ಲಿ, ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತನಾಡಿದ. ಒಬ್ಬ ಹಿರಿಯ ರೈತರಾಗಿ
ಒಳ್ಳೆ ಖುಷಿಯಿಂದ ಮಾತಾಡ್ಕೊಂಡ್ರಿ. ನಮ್ಮ ವಿಚಾರ ಏನು ಅಂತಂದ್ರೆ ನಮ್ಮ ರೈತ ಬಾಂಧವರು ಗಮನಿಸಬೇಕು, ಬೇರೆಲ್ಲ ರೈತ ಬಾಂಧವರು ಯಾರು ನಮ್ಮ ಆಕಾಶವಾಣಿ ಕೇಳಕತ್ತಾರ ಅವರೆಲ್ಲ ಗಮನಿಸಬೇಕು. ತಂದೆರ ಕಾಲಕ್ಕೆ ಭೂಮಿ ಕಡಿಮೆ ಇತ್ತು, ತಂದೆರ ಕಾಲಕ್ಕೆ 50 ಕುರಿಗಳಿದ್ದು, ತಾವು ಅದನ್ನ ವಿಚಾರ ಮಾಡಿ ಮಕ್ಕಳನ್ನ ಒಂದು ದಾರಿಗೆ ತಂದ್ಕೊಂಡು ಅವ್ರಿಗೆ ಬುದ್ಧಿವಾದ ಹೇಳಿ ಅದನ್ನ ಒಬ್ಬನಿಗೆ ಸಾಲಿ ಓದಿಸಿ ತಿಳುವಳಿಕೆ ಕೊಟ್ಟು 8 ಎಕರೆ ಭೂಮಿ ಖರೀದಿ ಮಾಡಿ ಮಕ್ಕಳಿಗೆ ಮದುವೆ ಮಾಡಿ ಮನೆ ಕಟ್ಟಿಸಿಕೊಂಡು ಬಹಳಷ್ಟು ಖುಷಿಯಿಂದ ಇನ್ನೂ ಆರೋಗ್ಯವಾಗಿ ಇದ್ದೀರಿ. ಇವೆಲ್ಲದಕ್ಕೂ ದೇವರ ಅನುಗ್ರಹನೂ ಬೇಕು, ನಾವು ಮಾಡುವಂತ ಪ್ರಾಮಾಣಿಕ ಪ್ರಯತ್ನನೂ ಬೇಕು. ನಿಮ್ಮೆಲ್ಲ ಕಾರ್ಯಗಳಿಗೆ ಮುಂದಿನ ದಿನಗಳಲ್ಲಿ ತಾವೇನು ಮೆಣಸಿನಕಾಯಿ ಲಾಸ್ ಆಯ್ತು, ಕುರಿಗಳಲ್ಲಿ 160 ಕುರಿ ಮಾರಿ 20 ಲಕ್ಷ ಬಂತು, ಅದನ್ನ ನಾವು 60 ಲಕ್ಷಕ್ಕೆ ರೊಕ್ಕ ಕೂಡಿಟ್ಟು ಖರೀದಿ ಮಾಡಿವಿ ಅಂತ ಹೇಳಿರಿ. ಮತ್ತಷ್ಟು ಕುರಿ ನಿಮ್ಮ ಸಾಕಾಣಿಕೆ ಆರೋಗ್ಯವಾಗಿರ್ಲಿ, ಇನ್ನಷ್ಟು ಖರೀದಿ ಮಾಡಂಗ ನಮಗೆ ದೇವರು ಶಕ್ತಿ ಕೊಡ್ಲಿ ಅಂತ ಹೇಳೋಣ. ಲಿಂಗಪ್ಪ ಅವರೇ, ನಿಮ್ಮ ಕುರಿ ಸಾಕಾಣಿಕೆ ವಿಚಾರ ಆಗಿರ್ಬೋದು, ಜೊತೆ ನಿಮ್ಮ ಕೃಷಿ ವಿಚಾರ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಆಯ್ತು ಸರ್, ನಮಸ್ಕಾರ ಸರ್, ನಮಸ್ಕಾರ ಸರ್. ಇದುವರೆಗೂ ರಾಯಚೂರು ತಾಲೂಕಿನ ಸಗಮಕುಂಟ ಗ್ರಾಮದ ದೊಡ್ಡಲಿಂಗಪ್ಪ ಅವರ ಕುರಿ ಸಾಕಾಣಿಕೆಯ ಅನುಭವಗಳನ್ನು ಕೇಳಿದ್ರಿ. ಇವರನ್ನು ಮಾತನಾಡಿಸಿದವರು ಅಮರೇಶ್ ಆಶಿಹಾಳ್.